ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟ್ ಹೆಂಗೆ ಬರ್ತಿದ್ವು ಕಾಂಗ್ರೆಸ್ ಪಾರ್ಟಿಗೆ? ಹಿಂದೂಗಳು ಓಟ್ ಹಾಕದೇ ಇದ್ರೆ 130 ಹೆಂಗೆ ಬರ್ತಿದ್ವು? ಹೀಗಾಗಿ ಇವತ್ತು ಹಿಂದೂ ವಿರೋಧಿ ಮತ್ತೊಂದು ಎಲ್ಲ ಈ ರಾಜಕೀಯ ಭಾಷೆಗಳನ್ನ ನಾವು ಬಿಟ್ಬಿಡ್ತೀವಿ. ಇಲ್ಲಿವರೆಗೆ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಮತ್ತು ಇನ್ನೂ ಹಲವಾರು ಬಾರಿ ನಾನು ಹೇಳಿದ್ದೀನಿ, ಮತ್ತೆ ವಾಪಸ್ ಹೋಗುವಂತ ಪ್ರಶ್ನೆ ಇಲ್ಲ, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಿಜೆಪಿ ಅವರು ರಾಮ ಮಂದಿರ ಉದ್ಘಾಟನೆ ಅದಲ್ರಿ, ರಾಮ ಇದ್ರದ್ದು ಅದ್ರದ್ದು ಹೆಂಗೆ ಪಾಲಿಟಿಕ್ಸ್ ತೊಗೊಳಕತ್ತಾರ, ಅದ್ರಂಗ ಸಿದ್ದರಾಮಯ್ಯ ಅವರು ಸಹಿತ ನಿನ್ನೆ ದಿನ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿ ಇವರು ರಾಜಕೀಯ ಲಾಭ ತಗೊಳಕ್ಕೆ ನೋಡಿ. ಒಂದು ನಾನು ಹೇಳ್ತೀನಿ, ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗ್ಬೇಕು ಅನ್ನೋದು ಭಾಳ ವರ್ಷದ ಬೇಡಿಕೆ, ಅದು ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಹೇಳುವಾಗ ಹೇಳ್ಬೇಕಾಯ್ತು, ಹಿಂದೆ ಬಿಜೆಪಿ ಯಾಕೆ ಮಾಡಲಿಲ್ಲ, ಅದೇನು ಹೇಳಿಲ್ಲ, ಮಾಡಿದಾರೆ ಅಷ್ಟೇ. ಆಯ್ತು, ಈಗ ಮಾಡಿದಾರಲ್ಲ, ಅದನ್ನ ಸ್ವಾಗತ ಮಾಡೋಲ್ಲ. ಮಾಡಿದ್ದನ್ನ ಇಷ್ಟು ವರ್ಷ ಆಗಿಲ್ಲ, ಹಾಗಾದ್ರೆ ಬಿಜೆಪಿ ಅವರು ಮಾಡ್ಬೇಕಾಗಿತ್ತಲ್ಲ ಅಂತಂದ್ರೆ ಮಾಡಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಡೆಡ್ ಆಗಿದೆ, ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ನಡೆದವಲ್ರಿ, ಸರ್ಕಾರ ನಡೀತಾ ಇದೆ, ಕೆಲಸ ಗ್ಯಾರಂಟಿ ಎಷ್ಟು ಜನರಿಗೆ ಲಾಭ ಆಗಿದೆ ರೀ? ಎಷ್ಟು ಜನರಿಗೆ? ಅದೇನು ಗ್ಯಾರಂಟಿ ಅನ್ನುವಂಥದ್ದು ಏನು ಭಾಳ ಕಡಿಮೆ ಅನ್ನೋದು? ಇವತ್ತು 200 ಯೂನಿಟ್ಸ್ ಫ್ರೀ ಕೊಡುವಂಥದ್ದು. ಬಸ್ನಲ್ಲಿ 1,60,00,000 ಹೆಚ್ಚು ಜನ ಮಹಿಳೆಯರು ಅಡ್ಡಾಡಿದ್ರು ಇಲ್ಲಿವರೆಗೆ. ದಿನಾಲ 5-6 ಲಕ್ಷ ಜನ ಮಹಿಳೆಯರು ಅಡ್ಡಾಡ್ತಾರೆ ಬಸ್ನಲ್ಲಿ. 200 ನಾನು ಎಷ್ಟೋ ಕಡೆ ಹೋಗಿದ್ದೆಲ್ಲ, ನಿಮಗೆ ವಿದ್ಯುತ್ ಜೀರೋ ಬಿಲ್ ಬಂದಂದ್ರೆ ನಮಗೆ ಎಲ್ಲರೂ ಭಾಳ ಕೈ ಎತ್ತಿ ಹೇಳ್ತಾರೆ. ಹೀಗಾಗಿ ಅದು ಎಲ್ಲ ಜನಸಾಮಾನ್ಯರಿಗೆ ಬಡವರಿಗೆ ಮುಟ್ಟುವಂಥ ಯೋಜನೆ ಇಲ್ಲ, ಅದು ಮುಟ್ತಾ ಇದೆಲ್ಲ. ನಮ್ಮ ನಿರುದ್ಯೋಗ ಯುವಕರಿಗೆ ಈಗ ಸಿಗ್ತಾ ಇದೆ ಸ್ಟೈಪೆಂಡ್ ರೀ. MP ಎಲೆಕ್ಷನ್ ತಾವೇನಾದ್ರು? ನಾನು ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಾಗೂ ನಾನು ಆಸ್ಪರೆಂಟ್ ಅಲ್ಲ ಅಂತ ಹೇಳಿದೆ. ಆಸ್ಪರೆಂಟ್ ಅಲ್ಲ ಅಂತ ಹೇಳಿದೆ ನಾನು. ನಿಮಗೆ ಸಮಾಧಾನ ಇದೆ ಕಾಂಗ್ರೆಸ್ಗೆ ಹೋಗಿದ್ರೆ? ನೋಡ್ರಿ, ನನಗೆ ಏನಾಗಿದೆ, ಅಪಮಾನ ಆಗಿದೆ. ಅದಾದ್ಮೇಲೆ ಇವತ್ತೇನೋ ಒಂದು ಲೆಸನ್ ಕಲಿಸ್ಬೇಕಾಯ್ತು, ಅದು ಮಾಡಿದ್ದೇನೆ. ನಾನು ಸಮಾಧಾನ ಇದ್ದೇನೆ. ಕಾಂಗ್ರೆಸ್ ಅಲ್ಲಿ ಸಮಾಧಾನ ನಿರ್ಲಕ್ಷ್ಯ ಮಾಡಿದಾರೆ ನಿಮ್ಗೆ? ನಾನು ಏನು ನಿರೀಕ್ಷೆ ಮಾಡಿಲ್ರಿ. ನನಗೊಂದು ಹಠ ಇತ್ತವತ್ತೆ, ಆ ರೀತಿ ಅಪಮಾನ ಮಾಡಿದ್ರಿಂದ ಅದಕ್ಕೆ ಸರಿಯಾದಂಥ ಬುದ್ಧಿ ಕಲಿಸ್ಬೇಕಂತ ಹಠ ಬಿಟ್ಟರೆ, ನನಗೆ ಕಾಂಗ್ರೆಸ್ ಪಾರ್ಟಿ ಹೋಗೋದ್ರಿಂದ ಅವ್ರೇನೋ ಹಸುರು ಕೊಡೋದ್ರ ಮುಖಾಂತರ ನನಗೇನೋ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡು ಹೋಗಲೇ ಇಲ್ಲ. ಇವತ್ತು ನಾನು ಸಮಾಧಾನಕರವಾಗಿ ಇದ್ದೇನೆ. ನಾನು ಡೆಫಿನೆಟ್ಲಿ ನೋಡಿ, ಇದೆಲ್ಲ ಇದು ಯಾವ ಪಕ್ಷದ ವರಿಷ್ಠರಿಗೆ ಬಿಟ್ಬಿಡೋಕೆ ನಾವು ಸುಮ್ಮನೆ ಸಾರ್ವಜನಿಕ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದಿತ್ತು. ಸರ್, ಸುಮಲತಾ ಅವರು ಕಾಂಗ್ರೆಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ, ತಮ್ಮ ಬಗ್ಗೆ? ಕಾಂಗ್ರೆಸ್ ನನಗೆ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ತಮಗೇನು ಗಮನಕ್ಕಿಲ್ಲ? ನನ್ನ ಗಮನಕ್ಕಿಲ್ಲ. ನಿಮಗೆ MP ಎಲೆಕ್ಷನ್ ನಾನು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಇನ್ನೂ ಅದ್ರ ಬಗ್ಗೆ ನನ್ನ ಕೂಡ ಯಾರು ಚರ್ಚೆ ಮಾಡಿಲ್ಲ, ಮತ್ತು ನನಗೆ ವೈಯಕ್ತಿಕವಾಗಿ ನಿಲ್ಲುವಂತ ಆಶೆ ಇಲ್ಲ. ಎಷ್ಟು ಸೀಟ್ ಬರ್ಬೋದು ಸರ್ ನಿಮ್ಗೆ? ನಾ ಮಧ್ಯದಿಂದ ಹೇಳಕದಲ್ಲಿ 12ರಿಂದ 15 ಸೀಟ್ ಮಿನಿಮಮ್ ಬರ್ತಾವೆ ಕಾಂಗ್ರೆಸ್ ಪಾರ್ಟಿ, ಅದಕ್ಕಿಂತ ಹೆಚ್ಚಿಗೆ ಬರ್ಬೋದು. ಉದ್ಘಾಟನೆಯಿಂದ ಬಿಜೆಪಿ ಲಾಭ ಆಗುತ್ತೆ, ಹೀಗಾಗಿ ಮತ್ತೆ ಮೋದಿನೇ ಮತ್ತೆ ಪ್ರಧಾನಿ ಆಗ್ತಾರೆ, ಇಂಡಿಯಾ ಒಕ್ಕೂಟದ. ಇದು ಮಾರ್ಚ್ ಏಪ್ರಿಲ್ ನಡೆಯುವಂತ ಇಲೆಕ್ಷನ್, ಅವ್ರ ಜನಮತ ಹೆಂಗಿರ್ತದ, ಜನಾಭಿಪ್ರಾಯ ಹೆಂಗಿದೆ ನೋಡುವಂತೆ. ಎವ್ರಿ 15 days ಎವ್ರಿ ವೀಕ್ ಬದಲಾವಣೆ ಆಗ್ತಿರ್ತದೆ, ನೋಡೋಣ, ವೇಟ್ ಮಾಡೋಣ. 20ಕ್ಕಿಂತ ಕಡಿಮೆ ಸೀಟ್ ಬಂದರೆ ಮುಂದೆ ನಾನೇ ರಾಜ್ಯಕ್ಕೆ ಬರಬೇಕಾಗತ್ತೆ ಅಂತ ನೋಡಿ. ಒಂದು ಅಧ್ಯಕ್ಷ, ರಾಷ್ಟ್ರೀಯ ಅಧ್ಯಕ್ಷ ಇದ್ದಂಥವ್ರು ಸ್ವಲ್ಪ ಇದು ಮಾಡ್ಬೇಕಲ್ಲ, ಬಿಸಿ ಮುಡಿಸ್ಬೇಕಲ್ಲ, ಅದಕ್ಕೆ ಹೇಳಿದಾರೆ. ಇಲ್ಲ, ಅವ್ರು ಕೂಡ ನನಗೆ ಸಂಪರ್ಕ ಬಂದಿಲ್ಲ. ಅವ್ರ ಮನಸ್ಸಿಗೆ ಏನಿತ್ತು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್.